ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಸಂಕ್ರಾಂತಿಯ ಭೋಗಿ ಹಬ್ಬದ ವಿಶೇಷ ಅಡುಗೆ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ಅಡುಗೆ ರೆಸಿಪಿ ಮಾಡಿದ್ವಿ ಮತ್ತು ಭೋಗಿ ಹಬ್ಬಕ್ಕೆ ಯಾವ ಯಾವ ಥರದ ಪಲ್ಯ ಮತ್ತು ಹರಿದಿನಿಸದ ಪಲ್ಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮ್ಲಿಗೂ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ನಾವು ಮಾಡುವ ಹೊಸ ಹೊಸ ರೆಸಿಪಿನ ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಬನ್ನಿ, ತಡ ಮಾಡದೆ ಈ ಒಂದು ಭೋಗಿ ಹಬ್ಬಕ್ಕೆ ವಿಶೇಷವಾಗಿ ಥರದ ಪಲ್ಯ ರೆಸಿಪಿಗಳು ಮತ್ತು ಥರದ ಸ್ವೀಟ್ಗಳು ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ನೀವು ಕೂಡ ಈ ಒಂದು ಸಂಕ್ರಾಂತಿ ವಿಶೇಷ ಹಬ್ಬಕ್ಕೆ ಯಾವ ರೀತಿ ಅಡುಗೆಗಳನ್ನು ಮಾಡಿದ್ದೀರಿ ಅಂತ ಶೇರ್ ಮಾಡ್ಕೊಳ್ಳಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಈ ಒಂದು ಭೋಗಿ ಹಬ್ಬಕ್ಕೆ ಈ ಒಂದು ಹರಿದಿನಿಸದ ಪಲ್ಯ ಮತ್ತು ರೊಟ್ಟಿ ಚಟ್ನಿ ರೆಸಿಪಿನ. ಹಾಗಾಗಿ ಈ ಒಂದು ರೆಸಿಪಿನ ಸವಿಯುತ್ತಾ ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಹಾಗಾಗಿ ಬನ್ನಿ ಸ್ನೇಹಿತರೆ, ಈ ಒಂದು ರೆಸಿಪಿನ ನೋಡೋಣ. ಮೊದಲಿಗೆ ನೋಡ್ರಿ, ನಾನು ಸೊಪ್ಪಿನ ಪಲ್ಯಗಳನ್ನು ಮಾಡೋದಕ್ಕೆ ಒಂದು 4-5 ಥರದ ಸೊಪ್ಪುಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಚಿಲ್ಕರಣೆ, ಸಬ್ಬಕ್ಕಿ ಇವೆಲ್ಲವನ್ನು ತೊಗೊಂಡಿದ್ದೀನಿ. ಮತ್ತು ತದನಂತರ ಅದನ್ನ ಒಂದು 4-5 ಥರದ ಕಾಳುಗಳು ಹಾಕಿ ಬಜ್ಜಿ ಮಾಡೋದಕ್ಕೆ ಬೇಯಕ್ಕಿಟ್ಟಿದ್ದೀನಿ. ಅದಾದ ಬಳಿಕ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬದನೆಕಾಯಿ ಮತ್ತು ಚಪ್ರದ ಅವರೆಕಾಯಿ ಎಲ್ಲವನ್ನು ನಿಮಗೆ ಯಾವ ರೀತಿ ನಾರ್ಮಲಾಗಿ ಪಲ್ಯಗಳು ಮಾಡ್ತಾರೆ ಅದೇ ರೀತಿ ಪಲ್ಯಗಳನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ, ಬದನೆಕಾಯಿ ಎಣ್ಗಾಯಿನ ನಾರ್ಮಲಾಗೆ ತೋರಿಸ್ತಾ ಇದ್ದೀನಿ. ಇದು ಯಾವುದು ನಾನು ಫಿಲಪ್ ಮಾಡ್ತಾಯಿಲ್ಲ, ಹಾಗೆ ಡೈರೆಕ್ಟಾಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಅರಶಿನ ಪುಡಿ ಮತ್ತು ಉಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಈ ರೀತಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಡೈರೆಕ್ಟ್ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಸುಮಾರು ಬಗೆಯ ಬದನೆಕಾಯಿ ರೆಸಿಪಿಗಳನ್ನು ಮಾಡ್ಕೋಬೋದು, ಆದರೆ ಇವತ್ತು ಸಿಂಪಲ್ಲಾಗಿ ಈ ರೀತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಕೊನೆಯದಾಗಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ, ಉಪ್ಪು, ಬೆಲ್ಲ ಮತ್ತು ಹುಚ್ಚಳ ಪುಡಿ ಹಾಕ್ಕೊಂಡು ಅದನ್ನ ಒಗ್ಗರಣೆ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಇವಾಗ ಬರ್ರಿ ಮತ್ತು ಎರಡನೇ ಥರದ ಪಲ್ಯ ಮಾಡ್ತಾಯಿದ್ದೀನಿ ನಾನು. ಮತ್ತೊಂದು ಬಾಳಿಗೆ ಇಟ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೊಂಡು ತದನಂತರ ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಚಪ್ರದ ಅವರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದನ್ನು ಕೂಡ ಸರಳವಾಗಿ ಈರುಳ್ಳಿ ಅದೆಲ್ಲವನ್ನು ಹಾಕ್ಕೊಂಡು ಇದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ತುಂಬ ಸರಳವಾಗೇ ಇರುತ್ತೆ. ಎಲ್ಲ ಪಲ್ಯಗಳು ಡ್ರೈ ಪಲ್ಯ ಆಗೇ ಇರುತ್ತೆ. ಯಾಕಂದರೆ ಈ ಒಂದು ಭೋಗಿ ಹಬ್ಬಕ್ಕೆ ರೊಟ್ಟಿ ಪಲ್ಯ ಇಟ್ಟು ನೈವೇದ್ಯ ಮಾಡ್ತಾರಲ್ವ, ಹಾಗಾಗಿ ಎಲ್ಲ ಡ್ರೈ ಪಲ್ಯಗಳೇ ಇರುತ್ತೆ. ಹಾಗಾಗಿ ಇದಕ್ಕೂ ಹುಚ್ಚಳ್ಳಿ ಪುಡಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಎಲ್ಲವನ್ನು ಹಾಕ್ಕೊಂಡು ಇದನ್ನು ಡ್ರೈ ಪಲ್ಯ, ಯಾವುದಕ್ಕೂ ನೀರು ಹಾಕಿಲ್ಲ, ಹಾಗೆ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಮತ್ತೊಂದು ಬೇರೆ ಪಲ್ಯಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನೋಡಿ 1-2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲವನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಇದು ಒಂದು 5 ಥರದ್ದು ತರಕಾರಿ ತೊಗೊಂಡಿದ್ದೀನಿ. ಕುಂಬಳಕಾಯಿ, ಬೂದು ಕುಂಬಳಕಾಯಿ ಮತ್ತು ಸಿಹಿ ಕುಂಬಳಕಾಯಿ, ಕ್ಯಾರೆಟು, ಬೀಟ್ರೂಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಹೀರೆಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಎಲ್ಲವನ್ನು ತೊಗೊಂಡು ಅದನ್ನು ಕಟ್ ಮಾಡಿಟ್ಕೊಂಡು ಅದನ್ನು ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದಾದ ಬಳಿಕ ಇದನ್ನು ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ತದನಂತರ ಒಂದು ಸ್ವಲ್ಪ ಹೆಸರು ಕಾಳು ಹಾಕಿದ್ದೆ ನಾನು. ಹೆಸರು ಕಾಳು ಮೊಳಕೆಗೂ ಸೇಮ್ ಇದೆ. ಯಾವ ಥರ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಅದೇ ಥರನೇ ಡ್ರೈ ಪಲ್ಯ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಐಟಮು ಜಾಸ್ತಿ ಯಾವುದು ಹೆವಿ ಹಾಕೋದಿಲ್ಲ. ಸಿಂಪಲ್ಲಾಗೆ ಸರಳವಾಗಿ ಮಾಡೋಂಥದ್ದು. ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಮೊಳಕೆ ಬರಿಸಿರೋಂಥ ಹೆಸರು ಕಾಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಭಾಳ ಬಂದ್ರೆ ಭಾಳ ಮಸ್ತಾಗಿರ್ತೈತಿ. ಈ ಸಿಂಪಲ್ಲಾಗಿದ್ರೂ ರುಚಿ ಅಂತೂ ಭಾಳ ಮಸ್ತಾಗಿರ್ತೈತಿ. ಖಡಕ್ ರೊಟ್ಟಿ ಜೊತೆ ಈ ರೀತಿ ಡ್ರೈ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಚಟ್ನಿ, ಹರಿದಿನಿಸದ ಪಲ್ಯ ಹಚ್ಕೊಂಡು, ಮೊಸರು ಹಚ್ಕೊಂಡು ತಿಂತಾಯಿದ್ರೆ ಅದನ್ನ ತಿನ್ನಬೇಕಂತ ಅನಿಸುತ್ತೆ ಸ್ನೇಹಿತರೆ. ನೋಡಿರಿ, ಸರಳವಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನ ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಹುಚ್ಚರ ಪುಡಿನೂ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ನೀವು ಹಸಿ ಕೊಬ್ಬರಿನೂ ಹಾಕ್ಕೋಬೋದು. ಇಲ್ಲಿ ನಾವು ಹುಚ್ಚರ ಪುಡಿನ ಬಳಸ್ತಾ ಇರೋದು. ನಮ್ಮ ಉತ್ತರ ಕರ್ನಾಟಕ ಕಡೆ ಕೊಬ್ಬರಿ ಬಳಸಲ್ಲ ಜಾಸ್ತಿ. ಬೇಕಂದರೆ ಹುಚ್ಚಳ ಪುಡಿ ಬಳಸ್ತಾರೆ, ಇಲ್ಲಾಂದರೆ ಶೇಂಗಾ ಪುಡಿ ಬಳಸ್ತಾರೆ. ಹಾಗಾಗಿ ಇದನ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೂ ಕೂಡ ಇವಾಗ ಬೇಯಕ್ಕಿಟ್ಟಿದ್ನಲ್ಲ ತರಕಾರಿಗೂ ಸೇಮ್ ಇವಾಗ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು ಮತ್ತು ಹುಚ್ಚಳ ಪುಡಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಯಾವುದಕ್ಕೂ ನೀರು ಮುಡಿಸಿಲ್ಲ, ಡ್ರೈ ಆಗೇ ಮಾಡ್ತಾಯಿದ್ದೀನಿ. ಇದರಲ್ಲೇ ನೀರಿನ ಅಂಶ ಅನ್ನೋದು ಬಿಡುತ್ತಲ್ವ, ಹಾಗಾಗಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟೆ ಒಂದು 10-15 ನಿಮಿಷ ಬೇಯಿಸಿದರೆ ಎಲ್ಲ ಪಲ್ಯಗಳು ತಯಾರಾಗುತ್ತೆ. ಇವಾಗ ನೋಡಿರಿ, ಬಜ್ಜಿಗೆ ನಾನು ಮಾಡ್ಕೊಂಡಿದ್ದೆನಲ್ಲ ಸೊಪ್ಪು ಮತ್ತು ಕಾಳುಗಳು ಬೇಯಕ್ಕೆ ಹಾಕಿದ್ದೆ. ಇದಕ್ಕೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ
ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲವನ್ನು ಹಾಕ್ಕೊಂಡು ಇದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೊಂದು ಸಿಂಪಲ್ ಆದಂಥ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ನೋಡಿರಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ಬಳಿಕ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ನಾವು ಮೊದಲೇ ಸ್ನ್ಯಾಶ್ ಮಾಡಿಟ್ಟಿರುವಂಥ ಈ ಒಂದು ಕಾಳುಗಳು ಮತ್ತು ಸೊಪ್ಪನ್ನು ನ್ಯಾಸ್ ಮಾಡಿಟ್ಟಿದ್ನಲ್ಲ ಇದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ ಎಲ್ಲ ಥರದ ಪಲ್ಯಗಳು ಯಾವ ರೀತಿ ಮಾಡೋದು ಅಂತ. ಇವಾಗ ಬನ್ನಿ ಸಜ್ಜಿ ರೊಟ್ಟಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸಜ್ಜಿ ರೊಟ್ಟಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಮತ್ತು ಸಜ್ಜಿ ಹಿಟ್ಟು ಯಾವ ರೀತಿ ಮಾಡೋದು ಅಂತ. ಹಾಗಾಗಿ ಇವಾಗ ಸಿಂಪಲ್ಲಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಸಜ್ಜಿ ಹಿಟ್ಟೆಲ್ಲ ನಾನು ಇವಾಗ ನಮಗೆ ಒಂದು 10ರಿಂದ 15 ರೊಟ್ಟಿ ಆಗೋಷ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಒಂದು 2ರಿಂದ 3 ಜನಕ್ಕೆ ಆಗೋಷ್ಟು ಇವತ್ತು ಮಾಡ್ತಾಯಿದ್ದೀನಿ. ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ, ದೇವರಿಗೆ ನೈವೇದ್ಯ ಮಾಡಿ ಅಕ್ಕಪಕ್ಕದ ಮನೆಯವರಿಗೆ ಇವತ್ತು ಹರಿದಿನ್ಸದ ಪಲ್ಯ, ರೊಟ್ಟಿ ಪಲ್ಯ ಎಲ್ಲವನ್ನು ಹಂಚ್ತಾರೆ. ಇದು ತುಂಬ ಒಳ್ಳೆಯದು. ವರ್ಷಕ್ಕೊಂದು ದಿನದಲ್ಲಿ ಈ ರೀತಿ ರೊಟ್ಟಿ ಹಂಚೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಈ ರೀತಿ ನಾನು ಒಂದು 10ರಿಂದ 15 ರೊಟ್ಟಿ ಮಾಡ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಮತ್ತು ಅಲ್ಲಿ ಕೊಡೋಕ್ಕೆ ಅಂತ ಮಾಡ್ಕೊತಾ ಇದ್ದೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ರೊಟ್ಟಿ ಮಾಡೋದು, ಎಳ್ಳು ಹಚ್ಚಿ ಅಂತ ಸಜ್ಜಿ ರೊಟ್ಟಿನ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಖಡಕ್ಕಾಗಿ ರೊಟ್ಟಿ ಮಾಡಿ ಒಂದು ಸ್ವಲ್ಪ ಹರಿದಿನ್ಸಿನ ಪಲ್ಯ ಮಾಡಿ ತಿಂತಾಯಿದ್ರೆ ಭಾಳ ಮಸ್ತಾಗಿರ್ತೈತಿ. ಹಾಗಾಗಿ ಮತ್ತು ನೀವು ಕೂಡ ನಿಮ್ಮ ಕಡೆ ಯಾವ ರೀತಿ ಈ ಒಂದು ಭೋಗಿ ಹಬ್ಬನ ಆಚರಿಸ್ಕೊತೀರಿ ಅಂತ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ ಸಜ್ಜಿ ರೊಟ್ಟಿ ಅಂತೂ ರೆಡಿ ಆಯಿತು. ಇವಾಗ ಬನ್ನಿರಿ ಮಾದಲಿ ನೋಡ್ಕೊಳ್ಳೋಣ. ಇದು ಒಂದು ಸ್ಪೆಷಲ್ ಆದಂಥ ಸಜ್ಜಿ ಮಾದಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಾವು ನಾರ್ಮಲಾಗಿ ಗೋಧಿ ಮಾದಲಿ ಮಾಡಿರ್ತೀವಿ ಗೋಧಿ ಹಿಟ್ಟಿಂದು. ಹಾಗಾಗಿ ಇದು ಒಂದು ಸಜ್ಜಿ ಹಿಟ್ಟಿನ ಮಾದಲಿ ಹೆಲ್ದಿಯಾಗಿ ಇರುತ್ತೆ ಮತ್ತು ಇದರಲ್ಲಿ ಎಲ್ಲ ಸಿರಿಧಾನ್ಯಗಳಲ್ಲಿ ಮಾಡಿರೋಂಥ ಮಾದಲಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಗೋಧಿ ಹಿಟ್ಟು ತಿನ್ನೋಕೆ ಇಷ್ಟ ಇರಲ್ಲ ಈ ರೀತಿ ಸಜ್ಜಿ ಹಿಟ್ಟಲ್ಲಿ ಮಾಡ್ಕೋಬೋದು, ಕಡಲೆಬೇಳೆ ಹಿಟ್ಟಲ್ಲಿ ಮಾಡ್ಕೋಬೋದು. ಇವತ್ತು ನಾನು ಸಜ್ಜಿ ಹಿಟ್ಟಲ್ಲಿ ಮಾದಲಿನ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿರಿ ಹಿಟ್ಟೆಲ್ಲ ನಾದ್ಕೊಂಡಿದ್ದೀನಿ. ಇವಾಗ ಈ ರೀತಿ ಚಪಾತಿ ರೀತಿ ಲಟ್ಟಿಸ್ಕೊಂಡು ತದನಂತರ ಇದನ್ನ ಪುಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಂದು ನಾವು ಬೆಲ್ಲ ಎಷ್ಟು ಬೇಕು, ಬೆಲ್ಲ ಅಥವಾ ಸಕ್ಕರೆ ಬೇಕಂದರೆ ಸೇರಿಸ್ಕೊಂಡು ಇದನ್ನ ಒಂದು ಮಾದಲಿ ರೀತಿ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ಸಂಕ್ರಾಂತಿಗೆ ಈ ಒಂದು ಮಾದಲಿ ಮತ್ತು ಶೇಂಗಾ ಹೋಳಿಗೆ ತುಂಬ ಅಂದರೆ ತುಂಬ ಫೇಮಸ್ಸು ಸ್ನೇಹಿತರೆ. ಹಾಗಾಗಿ ಈ ರೀತಿ ಎಲ್ಲವನ್ನು ತಯಾರು ಮಾಡ್ಕೊಂಡಿದ್ದೀನಿ. ಮತ್ತು ಈ ಒಂದು ಭೋಗಿ ಹಬ್ಬಕ್ಕೆ ವಿಶೇಷವಾಗಿ ಥರದ ಅಡುಗೆ ಅಂದರೆ ಸ್ವೀಟಾಗಿ ಈ ಒಂದು ಮಾದಲಿ ಮತ್ತು ಶೇಂಗಾದ ಹೋಳಿಗೆ, ಎಳ್ಳು ಹೋಳಿಗೆ ವಿಶೇಷ ಅಡುಗೆಗಳನ್ನು ಮಾಡ್ತಾರೆ ಉತ್ತರ ಕರ್ನಾಟಕ ಕಡೆ. ಇದಾದ ಬಳಿಕ ನೋಡಿರಿ ಚಕ್ಲಿ ರೆಸಿಪಿನೂ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಚಕ್ಲಿ ಹೇಗೆ ಮಾಡೋದು ಅಂತ. ನಾನು ಇವಾಗ 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹುರುಗಡ್ಲೆ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆ ಮತ್ತು ಸೋಂಪು ಕಾಳು, ಎಳ್ಳು ಇವೆಲ್ಲವನ್ನು ಹಾಕ್ಕೊಂಡು ಕ್ರಷ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಗುರು ಬೆಚ್ಚಗೆ ನೀರು ಅಥವಾ ತಣ್ಣೀರು ಹಾಕ್ಕೊಂಡು ಈ ರೀತಿ ಅದನ್ನು ಕಲಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಕ್ಲಿ ಅನ್ನೋದು. ನೋಡಿರಿ ಒಂದು ಸ್ವಲ್ಪ ಗಟ್ಟಿನ ಕಲಿಸ್ಕೋಬೇಕಾಗುತ್ತೆ ಚಕ್ಲಿ ಹಿಟ್ಟು, ಅಂದರೆ ಚೆನ್ನಾಗಿ ಬರುತ್ತೆ ಚಕ್ಲಿ ಅನ್ನೋದು. ಮತ್ತು ಒಂದು 15ರಿಂದ 20 ದಿನ ಇಟ್ಟು ಚಕ್ಲಿ ಅನ್ನೋದು ಮೆತ್ತಗಾಗಲ್ಲ, ತುಂಬ ಹಾರ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಒಂದು ಮೆಥಡಲ್ಲಿ ಮಾಡಿ. ನೋಡ್ತಿದ್ರಲ್ಲ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಚಕ್ಲಿ ಮತ್ತು ಸಜ್ಜಿ ರೊಟ್ಟಿ ಇವೆಲ್ಲ ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿರಿ ಡೈರೆಕ್ಟಾಗಿ ಯಾವ ರೀತಿ ಚಕ್ಲಿನ ಎಣ್ಣೆಲಿ ಕರ್ಕೋಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹೀಗೆ ಎಲ್ಲ ರೆಸಿಪಿಗಳನ್ನು ನಾನು ಇವತ್ತು ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ, ಜಾಸ್ತಿ ಇದು ಆಗಿದೆ, ಐಟಮ್ಗಳು ಜಾಸ್ತಿ ಆಗಿದೆಯಲ್ಲ. ಹಾಗಾಗಿ ನಿಮಗೆ ಬೇಗನೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಆರೋಗ್ಯವಾಗಿ ನಾವು ಮಾಡ್ಕೋಬೋದು. ಇದಾದ ಬಳಿಕ ನಾನು ಸ್ವಲ್ಪ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೀನಿ. ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿರಿ 1 ಕಪ್ ಆಗೋಷ್ಟು ನಾನು ಶೇಂಗಾ ಕಾಳು ಹುರ್ಕೊತಾ ಇದ್ದೀನಿ. ಶೇಂಗಾ ಕಾಳು ಒಂದು ಸ್ವಲ್ಪ ನೀಟಾಗಿ ಹುರ್ಕೋಬೇಕಾಗುತ್ತೆ. ನೋಡಿರಿ ಇದನ್ನ ನೀಟಾಗಿ ಒಂದು ಸ್ವಲ್ಪ ಇದು ಮಾಡಿಕೊಂಡು ಹುರ್ಕೊಂಡಿದ್ದೀನಿ. ಮೇಲಿನ ಸಿಪ್ಪೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿರಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದಾದ ಬಳಿಕ ಒಂದು ಸ್ವಲ್ಪ ಜೀರಿಗೆನೂ ಹುರಿದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಕರಿಬೇವು ಸೊಪ್ಪು ಎಲ್ಲವನ್ನು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಕರಿಬೇವು ಸೊಪ್ಪು ಅದನ್ನೆಲ್ಲ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ ಅಂತೂ. ನೋಡಿರಿ ಹಿಂಗೆ ಹುರಿದು ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿದು. ಮತ್ತು ನಾವು ನಾರ್ಮಲಾಗಿ ಅಚ್ಚ ಖಾರದ ಪುಡಿ ಅದೆಲ್ಲ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ತಿವಲ್ಲ, ಅದಕ್ಕಿಂತ ಈ ರೀತಿ ನಾವು ಹುರಿದು ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿರಿ ಇದನ್ನೆಲ್ಲವನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರ್ತಾಯಿದ್ದೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಬರ್ರಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ಪೌಡ್ರ್ ಮಾಡಿಕೊಂಡು ಶೇಂಗಾ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ತುಂಬ ಸರಳವಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಟೇಸ್ಟಿಯಾದಂಥ ಈ ಉತ್ತರ ಕರ್ನಾಟಕದ ಚಟ್ನಿ ರೆಸಿಪಿನ ನೋಡ್ಕೊಂಡ್ರಲ್ಲ.
ಬನ್ನಿ ಇದೇ ರೀತಿ ಇವಾಗ ಶೇಂಗಾದ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿರಿ, ಒಂದು ಬಟ್ಲಾಗಷ್ಟು ಶೇಂಗಾ ಕಾಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಶೇಂಗಾ ಕಾಳನ್ನು ಹುರ್ಕೊಂಡು ಒಂದು ಸ್ವಲ್ಪ ಆರೋಗಿಡೋಣ. ಇದಾದ ಬಳಿಕ 1.5 ಕಪ್ಪಾಗಷ್ಟು ಹಿಟ್ಟು ಗೋಧಿ ಹಿಟ್ಟು ಮತ್ತು ಒಂದು ಸ್ವಲ್ಪ ರವೆನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಳ್ಳು ತೊಗೊಂಡು ಎಳ್ಳನ್ನು ಹುರಿದು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಇವಾಗ ನೋಡಿರಿ, ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ಅದರಲ್ಲಿರುವಂಥ ಬೇಳೆ ಎಲ್ಲವನ್ನು ತಕ್ಕೊಂಡು ಇವಾಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಶೇಂಗಾದ ಹೋಳಿಗೆಗೆ ಈ ರೀತಿ ಹೂರಣ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಸ್ವಲ್ಪ ಜಾಜಿಕಾಯಿ ಏಲಕ್ಕಿಕಾಯಿ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಮತ್ತು ಬೆಲ್ಲನ ಈ ರೀತಿ ಫಿಲ್ಟರ್ ಮಾಡಿ ಹಾಕೋದ್ರಿಂದ ಹೋಳಿಗೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಕಲ್ಲು ಕಡ್ಡಿ ಏನಾರು ಇದ್ದರೂ ಇದಾಗುತ್ತೆ. ಈ ರೀತಿ ನೋಡಿರಿ, ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಶೇಂಗಾ ಕಾಳನ್ನ ಈ ರೀತಿ ನಾನು ಬೆಲ್ಲದ ಪಾಕಿಗೆ ಹಾಕ್ಕೊಂಡು ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ಇವಾಗ ಬರ್ರಿ ಒಂದೊಂದಾಗಿ ಒಂದು ಸ್ವಲ್ಪ ಹಿಟ್ಟು ಮತ್ತು ಇದು ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಈ ರೀತಿ ಹೂರ್ಣವನ್ನು ತುಂಬಿಕೊಂಡು ಹೋಳಿಗೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ತುಂಬ ಸರಳವಾಗಿರುತ್ತೆ ಶೇಂಗಾದ ಹೋಳಿಗೆ ಅಂತೂ. ಮತ್ತು ಯಾರಿಗೆಲ್ಲ ಹೊಸ್ದಾಗಿ ಕಲಿಬೇಕು ಅಂತಿರ್ತೀರಲ್ಲ ಶೇಂಗಾದ ಹೋಳಿಗೆನ, ಈ ಒಂದು ಮೆಥಡಲ್ಲಿ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 15ರಿಂದ 20 ದಿನ ಇಟ್ಟರು ಹೋಳಿಗೆ ಅನ್ನೋದು ಕೆಡಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡಿದರೆ ನೀವು ಹಾಗೆ ಬಿಸಿನೀರು ಹಾಕಿ ಕಲಿಸ್ತಿರಲ್ಲ, ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹೋಳಿಗೆ ಅನ್ನೋದು. ನೋಡ್ತಿದ್ರಲ್ಲ, ಹೋಳಿಗೆನೂ ರೆಡಿ ಆಯಿತು. ಬರ್ರಿ, ಇವಾಗ ನಮ್ಮದು ಎಲ್ಲ ಥರದ ಅಡುಗೆಗೆ ಸೊಪ್ಪು ಪಲ್ಯ ಎಲ್ಲನೂ ರೆಡಿಯಾಗಿದೆ. ಇವಾಗ ರೊಟ್ಟಿಗೆ ಹಚ್ಕೊಳ್ಳೋಣ. ಈ ರೀತಿ ನಮ್ಮ ಈ ಒಂದು ಗೋಗಿ ರೆಸಿಪಿ ಈ ರೀತಿ ಇತ್ತು ಸ್ನೇಹಿತರೆ. ಎಲ್ಲ ಥರದ ಪಲ್ಯಗಳನ್ನು ಹಚ್ಕೊಂಡಿದ್ದೀನಿ ಮತ್ತು ರೊಟ್ಟಿನೂ ತಯಾರು ಮಾಡ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರಿ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮ ಮನೆಯ ಬೋಗಿ ಹಬ್ಬದ ರೆಸಿಪಿ ಹೀಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.